ಅಮ್ಮ ಬರ್ತೇನಂತ ಹೇಳಿದ್ರು, ಇನ್ನೂ ಕಾಣ್ಲಿಲ್ಲವಲ್ಲ. ಬರುವಾಗ ನಂಗೆ ಸನ್ಮಾನ ತರ್ತಾರಂತ ಹೇಳಿದ್ದಾರೆ. ನಂಗೂ 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 ಕೊಡ್ತೇನಂತ ಹೇಳಿದಾಳಲ್ಲ. ಹಾಯ್, ಅಮ್ಮ ಬರ್ತಿದ್ದಾಳೆ. ಕೈಯಲ್ಲಿ ಸನ್ಮಾನ ಉಂಟಲ್ಲ, ಚೆಂಡುಗಳಿರ್ಬೋದು. ಹಾಯ್, ಚೆಂಡುಗಳಾಗಿದೆ. ತುಂಬಾ ಚೆಂಡುಗಳು ಉಂಟಲ್ಲ. ಮಕ್ಕಳೇ, ಈಗೋ ನಿಮ್ಮ ಉಡುಗೊರೆ. ಎಲ್ರೂ ಬನ್ನಿ ಇಲ್ಲಿ, ನಿಮಗೆ ಆಟ ಆಡಲು ಚೆಂಡುಗಳು. ಎಲ್ಲರಿಗೂ ಚೆಂಡುಗಳಿವೆ. ಒಳ್ಳೆ ಮಕ್ಕಳಾಗಿ ಸಾಲಾಗಿ ಬನ್ನಿ ನೋಡುವ. ಆಗೋದಲ್ಲ, ಅನುಸರಣೆಯ ಮಕ್ಕಳು. 1ನೇ ಕೋಳಿ ಓಡಿ ಬಾ, ಹಳದಿ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಚೆಂಡು ಹೂವಿನ ಹಳದಿ ಬಣ್ಣ. ಚೆಂಡು ಹೂವಿನ ಹಳದಿ ಬಣ್ಣ. 2ನೇ ಕೋಳಿ ಓಡಿ ಬಾ, ಹಸಿರ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಗಿಡದ ಎಲೆಯ ಹಸಿರು ಬಣ್ಣ. ಗಿಡದ ಎಲೆಯ ಹಸಿರು ಬಣ್ಣ. 3ನೇ ಕೋಳಿ ಓಡಿ ಬಾ, ಕೆಂಪಿನ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ದಾಸವಾಳ ಹೂವಿನ ಕೆಂಪು ಬಣ್ಣ. ದಾಸವಾಳ ಹೂವಿನ ಕೆಂಪು ಬಣ್ಣ. 4ನೇ ಕೋಳಿ ಓಡಿ ಬಾ, ಬಿಳಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ತುಂಬೆ ಹೂವ ಬಿಳಿ ಬಣ್ಣ. ತುಂಬೆ ಹೂವ ಬಿಳಿ ಬಣ್ಣ. 5ನೇ ಕೋಳಿ ಓಡಿ ಬಾ, ನೀಲಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಆಕಾಶದ ನೀಲಿ ಬಣ್ಣ. ಆಕಾಶದ ನೀಲಿ ಬಣ್ಣ. ಅಮ್ಮ, ಇನ್ನು ನಾವು ಆಡ್ಲಿಕ್ಕೆ ಹೋಗ್ಬೋದಾ? ಆಟ ಆಡಿ, ಜಾಗ್ರತೆ. ಆ ಏನು ಏನಾಯ್ತು ಮಕ್ಕಳೇ? ನನ್ನ ಹಳದಿಯ ಚೆಂಡು. ಅಲ್ಲ, ಇದೀಗ ಯಾರು ಇಲ್ಲಿ ಗುಂಡಿಯ ತೋಡಿದ್ದು? ಸರಿ, ಯಾರು ಈ ಗುಂಡಿಯ ತೋಡಿದ್ದು? ಹೌದು ಸರಿ, ಹೌದು ಸರಿ. ನಾನೇ ಮಕ್ಕಳೇ, ನಾನು ಈ ಹಳ್ಳದಲ್ಲಿಯೇ ಇರೋದು. ಅದೇ ಮಕ್ಕಳೇ, ಇದುವೇ ಏಡಿ ಅಣ್ಣ. ಅಣ್ಣ ಹೀಗೆ ಗುಂಡಿ ತೋಡಿ ಅದ್ರೊಳಗೆ ಇರ್ತಾನೆ. ಅಯ್ಯೋ, ಸುಮ್ಮನೆ ಇದರೊಳಗಿದ್ರೆ ಹಸಿವಾಗಲ್ವಾ? ಅಣ್ಣ ಆಹಾರ ಹುಡುಕಿ ಹೊರಗೆ ಬರ್ತಾನೆ. ಶತ್ರು ನೋಡಿದ್ರೆ ಬೇಗ ಒಳಗೆ ಬಂದ ಹಚ್ಕೊಳ್ತಾನೆ. ತುಂಟ, ಒಳ್ಳೆಯ ಸೂತ್ರಧಾರಿ. ನನ್ನ ಹಳದಿ ಚೆಂಡು. ಏಡಿ ಅಣ್ಣ ಮಕ್ಕಳು ಬೇಕಂತ ಚೆಂಡನ್ನು ಒಳಗಾಕ್ಲಿಲ್ಲ, ಗೊತ್ತಿಲ್ದೆ ಬಂದ್ಬಿಡ್ತು. ಪೆಟ್ಟೇನಾಗ್ಲಿಲ್ವೆಲ್ಲ? ಏನು ತೊಂದರೆ? ಮಕ್ಕಳಾಡುವಾಗ ಇದೆಲ್ಲ ಸಾಧಾರಣ. ಅವಶ್ಯಕತೆ ಇರುವಾಗ ಹೇಳಿ, ನಾನು ಚೆಂಡು ತೆಗೆದುಕೊಡುವೆ. ಅದಾಗ್ಬೋದು. ಅದಕ್ಕೇನೆ ಸಮಯ ಸರಿಯಾಗಿರುತ್ತೆ. ಮಕ್ಕಳೇ, ಮರ್ತಿರಲ್ಲ, ನಿಮ್ಮ ಚೆಂಡನ್ನು ತೆಗೆದುಕೊಟ್ಟ ಏಡಿ ಅಣ್ಣನ್ಗೆ ಧನ್ಯವಾದ ಹೇಳದ್ ಬೇಡ್ವಾ?
ಧನ್ಯವಾದ ಹೇಳಿ ಮಾವ, ಧನ್ಯವಾದ. ಆಗಬಹುದು, ಒಳ್ಳೆ ಮಕ್ಕಳು. ಮಗುವೆ ಕುಂಜಿ, ಆಹಾರ ತಿನ್ಕೊಂಡು ನೀನ್ ಎಲ್ಲಿ ಹೋಗ್ತಿದ್ಯಾ? ತುಂಬಾ ದೂರ ಹೋಗ್ಬೇಡ. ನಾನ್ ಊಟ ತಿನ್ಕೊಂಡು ಇಲ್ಲಿಂದ ದೂರ ಹೋದ್ರೆ ಮಾತ್ರ ಏನೀಗ? ನಿಮ್ ಕಣ್ ಮುಂದೆನೆ ಇದ್ದೀನಿ ತಾನೆ? ಅರೆ ಇಲ್ಲ, ನಿಮಗೆ ಯಾವೊಂದು ಸಮಸ್ಯೆನೂ ಬರೋದಿಲ್ಲ. ನಾನು ನಿಮ್ಮಮ್ಮ ನಿಮ್ಮನೆ ಯಾವಾಗ್ಲೂ ಭದ್ರವಾಗಿ ನೋಡ್ಕೋತೀನಿ. ಯಾವಾಗ್ಲೂ ಅಮ್ಮವಿನ ಸಲಹೆ ಕೇಳಿ ಕೇಳಿ ನನಗ್ ತುಂಬಾನೇ ಬೋರ್ ಆಗ್ತಿದೆ. ಜೀವನದಲ್ಲಿ ಒಂದ್ ಫ್ರೀಡಮ್ ಇಲ್ದಂಗಿದೆ. ನಾವೇನಾದ್ರೂ ಸಮಸ್ಯೆಲ್ ಸಿಕ್ಕಾಕೊಂಡ್ರೆ ನಮ್ಮನ್ನ ನಾವೇ ಕಾಪಾಡ್ಕೋತೀವಿ ಅಮ್ಮ. ಅದೆಲ್ಲ ನಿಮ್ಮ ಮೂರ್ಖತನ. ಶತ್ರು ನಮ್ಮನ್ನ ಎತ್ಕೊಂಡೋಗಕ್ಕೆ ತಯಾರಾಗಿದ್ದಾನೆ. ನೀವು ದೊಡ್ಡವರಾದ ನಂತರ ಎಲ್ಲಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. ಇವತ್ತೇನಾದ್ರೂ ಪರವಾಗಿಲ್ಲ, ನಾವ್ ಹೊಲಕ್ಕೋಗಿ ಅಲ್ಲಿ ಆಟ ಆಡ್ಲೇಬೇಕು. ಅದು ಸಾಧ್ಯ ಅಲ್ಲ ಮಕ್ಕಳೇ, ನಾನಿಲ್ದೆ ನೀವು ಎಲ್ಲೂ ಹೋಗ್ಬಾರ್ದು. ನಾವ್ ಹೋಗ್ತೀವಿ, ನಾವ್ ಹೋಗ್ತೀವಿ. ನೀವು ಬರ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲಮ್ಮ. ನಿಲ್ಲಿ ಮಕ್ಕಳೇ, ಹೋಗ್ಬೇಡಿ, ನಿಲ್ಲಿ. ಯಾರೆಲ್ಲ ಅಮ್ಮನ ಮಾತು ಕೇಳದೆ ಹಠ ಮಾಡ್ತಾರೋ ಅವರು ಅನುಭವ ಪಟ್ಟು ತಿಳ್ಕೊತಾರೆ. ಅಮ್ಮನ ಮಾತು ಕೇಳಿಲ್ಲ ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಅದನ್ನ ನಾನ್ ಹೇಳಿಲ್ಲ, ಅದನ್ನ ಹೇಳಿದ್ದು ಅವನೇ. ನಾನು ನಿನ್ನತ್ರ ಎಷ್ಟು ಸತಿ ಹೇಳೋದು, ಯಾವಾಗ್ಲೂ ಕೂಡ ಮಕ್ಕಳ ಜೊತೆ ಇರಬೇಕು ಅಂತ. ಸರಿಯಾದ ಸಮಯಕ್ಕೆ ನಾವು ಬಂದಿಲ್ಲ ಅಂದ್ರೆ ಆ ದುಷ್ಟಗರುಡ ಒಂದೇ ಸಮನೆ ಅದು. ಹೇಳಿದ ಮಾತು ಕೇಳ್ದೆ ಇರೋದ್ರಿಂದ ನಡೆದಿದ್ದು. ಅವರ ದೂರ ಏನು ಗೊತ್ತಾ? ಯಾವಾಗ್ಲೂ ಅವರಮ್ಮ ಅವ್ರ ಹಿಂದೆನೆ ಬಿದ್ದಿರ್ತಾರೆ, ಅವರನ್ನ ಎಲ್ಲೂ ಹೋಗೋಕ್ ಬಿಡಲ್ಲ ಅಂತ. ಮಕ್ಳೇ, ಇಲ್ಲಿ ಬನ್ನಿ. ನಿಮ್ಮ ಹತ್ರ ಯಾರು ಹೇಳಿದ್ದು? ಅಮ್ಮ ನಿಮ್ಮನ್ನ ನೋಡ್ಕೋತಾರೆ, ನಿಮ್ಗೆ ತೊಂದರೆ ಕೊಡಲ್ಲ ಅವರು. ಇವಳೇ ಹೇಳಿದ್ದು. ಅರೆ ಅದನ್ನ ನಾನ್ ಹೇಳಿಲ್ಲ, ಅದನ್ನ ಹೇಳಿದ್ದು ಇವನೇ. ಈಗ ನಿಮ್ಗೆ ಅರ್ಥ ಆಯ್ತಾ ಅಪ್ಪ ಅಮ್ಮನ ಜೊತೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ? ಅರ್ಥ ಆಯ್ತು. ಇನ್ಮೇಲೆ ಅಮ್ಮ ಜೊತೆಲಿಲ್ದಿರೋವಾಗ ಏನು ಮಾಡಲ್ಲ. ಮಕ್ಳೇ, ಆಜ್ಞೆಯನ್ನ ಪಾಲಿಸಿಲ್ಲ ಅಂದ್ರೆ ಅಪಾಯ ಖಂಡಿತ. ಆದ್ರಿಂದ ನಾವು ಅಪ್ಪ ಅಮ್ಮನ ಮಾತನ್ನ ಕೇಳಲೇಬೇಕಾಗತ್ತೆ. ಮಧ್ಯದಲ್ಲಿ ಆ ಹುಂಜ ಬಂದಿಲ್ಲ ಅಂದ್ರೆ ನಾ ಎಲ್ಲಾ ಮರಿಯನ್ನ ಹಿಡ್ಕೊಂಡು ಎತ್ಕೋ ಬರ್ತಾ ಇದ್ದೆ. ಜೈ ಗಳಿಸಿಲ್ಲ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಅವಮಾನ ಇಲ್ಲ. ಅರ್ಥ ಮಾಡ್ಕೋ, ಏನೆಲ್ಲ ನಡೆಯುತ್ತೋ ಅದೆಲ್ಲವೂ ಕೂಡ ಒಳ್ಳೇದಕ್ಕೆ ನಡೆಯುತ್ತೆ. ಖುಷಿಯಾಗಿರ್ಬೇಕಾ? ಆ ಕೋಳಿ ನನ್ ಬೆನ್ ಮೇಲೆ ಕುತ್ಕೋಬಿಡ್ತು ಗೊತ್ತಾ? ನಂಗೆ ತಲೆ ಎಲ್ಲ ನೋವ್ತಾ ಇದೆ. ಉಮನ್ ಮಾಸ್ಟರ್, ನಂಗೆ ನೋವು ತಡಿಯಕ್ಕಾಗ್ತಾ ಇಲ್ಲ. ಅವರಿಬ್ರು ಶಕ್ತಿಶಾಲಿ ಹುಂಜಗಳು. ಅವರಿಬ್ರೇ ಆ ಹಿಂಡಿನ ಶಕ್ತಿ. ಅವರಿಬ್ರು ಅಕ್ಕಪಕ್ಕದಲ್ಲಿರೋ ತನಕ ನೀನು ಮರಿಗಳನ್ನ ಮುಟ್ಟೋಕು ಆಗೋದಿಲ್ಲ. ಹೌದು. ನನ್ ಏನ್ ಅದೃಷ್ಟನೋ. ಇದೇ ರೀತಿ ಹೋಗ್ತಾ ಇದ್ರೆ ನಾನು ಹಸುವಲ್ಲೇ ಸಾಯ್ಬೇಕಾಗತ್ತೆ. ನಿನ್ನ ಇಚ್ಛೆ ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ಆ ಎರಡು ಹುಂಜಗಳ ಮಧ್ಯೆ ನೀನು ಜಗಳ ಮೂಡ್ಸ್ಬೇಕು. ಮಾಸ್ಟರ್, ಅವರಿಬ್ಬರ ಮಧ್ಯದಲ್ಲಿ ಜಗಳ ಮೂಡ್ಸೋದಿಕ್ಕೆ ಏನಾದ್ರೂ ಒಂದು ಉಪಾಯ ಇದೆಯಾ? ಒಂದು ದಾರಿ ಇದೆ. ಈ ಕಾಮನ್ ಮಾಸ್ಟರ್ ನಿಂಗೆ ಎಲ್ಲವನ್ನ ಹೇಳ್ಕೊಡ್ತಾನೆ. ಆ ಹದ್ದನ್ನ ನೋಡಿ. ನಿನ್ನೆ ಆಗಿದಲ್ಲ ನಿಂಗೆ ಸಾಕಾಗಿಲ್ವಾ? ನಂಗೆ ಅದು ಒಳ್ಳೇದೇ ಆಯ್ತು. ನೀವಿಬ್ರೂ ಸೇರಿ ಒಂದೇ ದಿನದಲ್ಲಿ ನನ್ನ ಒಳ್ಳೆಯನಾಗಿ ಮಾಡ್ಬಿಟ್ರಿ. ನೀವಿಬ್ರಿಗೂ ತುಂಬಾ ತುಂಬಾ ಧನ್ಯವಾದ. ತುಂಬು ಹೃದಯದ ಧನ್ಯವಾದ. ಅದು ನಿಮ್ಗೆ ಒಳ್ಳೇದು ತಾನೇ? ಹೌದು, ನಿಮ್ಮಿಬ್ರಲ್ಲಿ ಆ ಲೀಡರ್ ಯಾರು? ಲೀಡರಾ? ನಮ್ಮಲ್ಲಿ ಆ ರೀತಿ ಏನೂ ಇಲ್ಲ. ಜನರಲ್ಲಿ ಲೀಡರ್ ಅಂತ ಒಬ್ರು ಇದ್ದೇ ಇರ್ತಾರೆ ತಾನೇ? ಆ ಲೀಡರ್ಗೆ ತುಂಬಾ ಶಕ್ತಿ ಇರುತ್ತೆ.
ನಿಮ್ಮಿಬ್ರಲ್ಲೂ ಕೂಡ ತುಂಬಾ ಶಕ್ತಿಶಾಲಿಯಾದವರು ಇದ್ದೇ ಇರ್ತಾರೆ. ಅವರೇ ಲೀಡರ್ ಆಗ್ತಾರೆ. ಈಗ ನನ್ನ ಹತ್ರ ಹೇಳಿ, ನಿಮ್ಮಲ್ಲಿ ತುಂಬಾ ಶಕ್ತಿಶಾಲಿ ಯಾರು? ಎಲ್ಲರಿಗಿಂತ ಜಾಸ್ತಿ ಶಕ್ತಿ ಇರೋದು ನಮ್ ಚಿಕ್ಕಪ್ಪಗೆ. ಇಲ್ಲ, ಅಂಗ ಚಿಕ್ಕಪ್ಪಗೆ ಶಕ್ತಿ ಜಾಸ್ತಿ. ನಾವಿಬ್ರು ಕೂಡ ಸಮವಾಗಿ ಶಕ್ತಿಶಾಲಿ. ಆ ರೀತಿ ಸಾಧ್ಯನೇ ಇಲ್ಲ. ಎಲ್ಲ ಗುಂಪಲ್ಲೂ ಒಬ್ರಾದ್ರೂ ಒಬ್ರು ತುಂಬಾ ಬುದ್ಧಿಶಾಲಿ ಮತ್ತೆ ಶಕ್ತಿಶಾಲಿಯಾಗಿ ಇರ್ತಾರೆ. ನೋಡಿ, ನಿಮ್ಗೆ ನಿಮ್ಮಿಬ್ರಲ್ಲಿ ಯಾರು ಶಕ್ತಿಶಾಲಿ ಬುದ್ಧಿಶಾಲಿ ಅಂತ ಗೊತ್ತಿಲ್ಲ. ಸರಿ, ನೀವೇ ಹೇಳಿ, ನಿಮ್ಮಲ್ಲಿ ಶಕ್ತಿಶಾಲಿ ಯಾರು? ಶಕ್ತಿಶಾಲಿ ನಾನೇ. ನೀನಾ? ನಿಜವಾಗ್ಲು? ಬೇಕಾದ್ರೆ ನನ್ ಜೊತೆ ಜಗ್ಲಕ್ ಬಾ, ಆವಾಗ ಗೊತ್ತಾಗುತ್ತೆ ಶಕ್ತಿಶಾಲಿ ಯಾರು ಅಂತ. ಸರಿ ಬಾ, ನೋಡೇ ಬಿಡಣ. ಹೊಡಿ, ಹೊಡಿ, ಹಂಗೆ ಚೆನ್ನಾಗಿ ಹೊಡಿ, ಎದ್ದು ಬಿದ್ದು ಹೊಡಿ. ಹಾಗೆ ಹೊಡಿ, ಚೆನ್ನಾಗಿ ಹೊಡಿ. ಕೋಳಿಗಳ ಅಜಾಗ್ರತೆಯಿಂದ ಹದ್ದಿನ ದುಷ್ಟ ಉದ್ದೇಶಗಳು ತಿಳಿದಿರಲಿಲ್ಲ. ಅದರ ಕಾರಣ ಅವರಲ್ಲೇ ಅವರು ಜಗಳ ಮಾಡ್ತಾರೆ, ಮತ್ತು ಅದಲ್ಲದೆ ಅವ್ರಿಗೆ ಮತ್ತೆ ಬೇರೆಯವ್ರಿಗೂ ಅದು ಸಮಸ್ಯೆ ಆಗುತ್ತೆ. ಓಡ್ಸು, ಊರಿಗೆ ಕೊಯ್ದಾಕು, ತೆಗ್ದು ಬಿಸಾಕು. ತುಂಬಾ ಒಳ್ಳೇದಾಯ್ತು. ಮೊದಲು ಆಂಗವಲನ್ನ ಎತ್ಕೊಂಡು ಹೋಗ್ತೀನಿ. ಎಲ್ಲ ಕೆಲಸ ಮಾಡೋದಕ್ಕೆ ಎಷ್ಟು ಸುಲಭ ಆಗ್ಬಿಡ್ತು. ಆ ಕಾಮನ್ ಮಾಸ್ಟರ್ನ ಬುದ್ಧಿವಂತಿಕೆ ಎಷ್ಟು ಕೆಲಸ ಮಾಡ್ಬಿಡ್ತು. ಇಲ್ಲಿ ಎಲ್ಲಿ ತಿರುಗಿ ನೋಡಿದ್ರು ಎಲ್ಲ ಕಡೆನೂ ಚಿಕನ್ ಅಂಗಡಿಗಳೇ ಇದೆಯಲ್ಲ. ಒಂದು ಸಂದಿಗೊಂದಿನೂ ಬಿಟ್ಟಿಲ್ವಲ್ಲ. ಎಲ್ಲ ಕಡೆನೂ ಚಿಕನ್ ಅಂಗಡಿಗಳನ್ನ ತೆರೆದಿದ್ದಾರಲ್ಲ. ನಮ್ಮ ಕೆಲಸ ಈಸಿಯಾಗಿ ಮುಗಿಯುತ್ತಲ್ಲ. ಹಗಲಲ್ಲಿ ಊರೊಳಗೆ ಧೈರ್ಯವಾಗಿ ಸುತ್ತಾಡ್ಬೋದು. ಕೋಳಿ ಏನು ಬಿಟ್ಬಿಟ್ರಪ್ಪ. ಅಯ್ಯೋ, ಒಂದು ಕೋಳಿ ಪುಕ್ಕ ಕೂಡ ಕಾಣಿಸ್ತಿಲ್ವಲ್ಲ. ತುಂಬ ಅನ್ಯಾಯ ಏನಪ್ಪ. ಇದು ಕೋಳಿ ಪುಕ್ಕನೇ ಅಲ್ವಾ? ಹಾಗಾದರೆ ಈ ಮನೆಯಲ್ಲಿ ಕೋಳಿ ಇದೆ ಅಂತಾನೇ ಅರ್ಥ. ಸೂಪರ್. ಅಯ್ಯೋ, ನನ್ನ ತಲೆ. ಏನಿದು? ಅಮ್ಮ, ನನ್ನ ಟೆಕ್ಸ್ಟ್ ಬುಕ್ ಕಾಣಿಸ್ತಿಲ್ಲ. ಟೆಕ್ಸ್ಟ್ ಬುಕ್ ಕಾಣಿಸ್ತಾ ಇಲ್ವಾ? ನಾಳೆ ನಿನಗೆ ಪರೀಕ್ಷೆ ಇದೆ ಅಲ್ವಾ? ಪುಸ್ತಕ ಅಲ್ಲೇ ಎಲ್ಲೋ ಇರುತ್ತೆ, ಸ್ವಲ್ಪ ಹುಡುಕ್ಬಾರ್ದಾ? ಅರೆ, ಒಳ್ಳೆ ಪುಸ್ತಕ ಇದು. ಓ, ಹಠ ಮಾಡೋ ಹುಡುಗಿ ಅನ್ಸುತ್ತೆ. ಪುಸ್ತಕನ ಆಚೆಗೆ ಎಸೆದ್ಬಿಟ್ಟು ಗೊತ್ತಿಲ್ಲ ಅದು ಅಂತ ಹೇಳ್ತಿದ್ಯಾ ನೀನು? ಓದೋದ್ರಿಂದ ತಪ್ಪಿಸ್ಕೊಳೋಕೆ ಮಕ್ಕಳು ಏನೇನೆಲ್ಲ ಗೋಲ್ಮಾಲ್ ಮಾಡ್ತಿದಾರಪ್ಪ. ಆಹಾ, ಇದು ನಾಟಿ ಕೋಳಿ ಮರಿಗಳಲ್ವಾ? ಬನ್ನಿ, ಬಾ ಪುಟಾಣಿ ಬಾ. ಈ ಮನೆಯಲ್ಲಿ ತುಂಬಾ ಕೋಳಿಗಳಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇವತ್ತು ನನಗೆ ಹೊಟ್ಟೆ ತುಂಬುತ್ತೆ. ನಿಧಾನಕ್ಕೆ ತಿಂದ್ರೆ ಎಷ್ಟು ಬೇಕೋ ತಿನ್ಬೋದು ಅಂತ ಹೇಳ್ತಾರಲ್ವಾ? ಅದೇ ತರ ನಿಧಾನ ಕಾಯ್ಕೊಂಡು ಕೂತಿದ್ದು ಒಂದೊಂದೇ ಕೋಳಿ ಮರಿಗಳನ್ನ ನಿಧಾನವಾಗಿ ತಿಂದು ನನ್ನ ಹೊಟ್ಟೆನ ತುಂಬಿಸ್ಕೊಳ್ಳೋಣ. ಅದೃಷ್ಟ ಬರಬೇಕಾದ್ರೆ ಈ ರೀತಿ ಫುಲ್ಲಾಗಿ ಬರುತ್ತೆ ಅಂತಾರೆ. ಇಲ್ಲೊಂದು ಕೋಳಿ ಗ್ಯಾಂಗೇ ಇದೆ. ಇದೆಲ್ಲಾನು ನಾನು ಒಬ್ಬನೇ ತಿಂತೀನಿ ಅಂತ ಅನ್ಕೊಂಡ್ರೇನೇನೆ. ಹೌದು, ಇವ್ರಿಗೆ ನಾವು ಎಣ್ಸೋದನ್ನ ಹೇಳ್ಕೊಟ್ವಲ್ಲ, ಇನ್ಮೇಲೆ ನಾವು ABCD ಹೇಳ್ಕೊಡಣ್ಮ. ABCDನ ಹಂಗಂದ್ರೆ ಏನಮ್ಮ? ಅದೆಲ್ಲ ಇಂಗ್ಲಿಷ್ ಅಕ್ಷರಗಳು. ABCD ಕಲ್ತ್ಕೊಳ್ಳೋಣ, ಆದರೆ ಹೇಗೆ ಕಲಿತಾರೆ? ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ABCD ಗೊತ್ತಿರೋ ಒಳ್ಳೆ ಮಾಸ್ಟರ್ನ ನಾವು ಅಪಾಯಿಂಟ್ ಮಾಡಬೇಕು. ನಾನು ಹೊರಗಡೆ ವಿಚಾರಿಸಿ ನೋಡ್ತೀನಿ.
ನನ್ನ ಬಹಳ ದಿನದ ಆಸೆ ಇವತ್ತು ನೆರವೇರುತ್ತೆ ಅಂತ ಅನ್ನಿಸ್ತಿದ್ಯಲ್ಲ. ಏನೇ ಆದರೂ ಸರಿ, ಇವರಿಗೀಗ ಬೇಕಾಗಿರೋದು ABCD ಹೇಳ್ಕೊಡೋದಕ್ಕೆ ಒಬ್ಬ ಮಾಸ್ಟರ್. ಆದರೆ ನನಗೆ ಬೇಕಾಗಿರೋದು ಇಲ್ಲಿರೋ ಕೋಳಿ ಮರಿಗಳಷ್ಟೇ. ಇಲ್ಲಿರೋ ಎಲ್ಲರ ಆಸೆಗಳು ನೆರವೇರಬೇಕು ಅಂದರೆ ಒಂದೇ ಒಂದು ದಾರಿ ಮಾತ್ರ ಇರೋದು. ಅಚಡಿಂಗಡಿಂಗೆ. ವಾವ್, ಸಕ್ಸಸ್! ನಾನೆಲ್ಲ ಕಡೆ ವಿಚಾರಿಸಿ ನೋಡಿದೆ, ಆದರೆ ABCD ಹೇಳ್ಕೊಡಕ್ಕೆ ಒಬ್ಬ ವ್ಯಕ್ತಿನೂ ಇಲ್ಲ ಇಲ್ಲಿ. ಹಲೋ, ಹೌ ಆರ್ ಯು ಕೋಳಿಯಪ್ಪ ಮತ್ತೆ ಕೋಳಿಯಮ್ಮ? ಹಾಯ್ ಹಾಯ್ ಚಿಲ್ಡ್ರನ್ಸ್, ಆರ್ ಯು ಹ್ಯಾಪಿ? ಏನದು ಕಾಫಿನಾ? ಅಮ್ಮ, ಅವರು ಕಾಫಿ ಕೇಳ್ತಿದಾರೆ ನೋಡಿ. ಅಯ್ಯಯ್ಯೋ, ಕಾಫಿ ಟೀ ಎಲ್ಲ ಏನು ಕೇಳಲಿಲ್ಲಪ್ಪ ಮಕ್ಕಳ. ಹ್ಯಾಪಿನಾ? ಸಂತೋಷವಾಗಿದ್ದೀರಾ? ಇಂಗ್ಲೀಷ್ ಅಮ್ಮ. ಅಯ್ಯೋ, ಇಂಗ್ಲೀಷ್ ಕಣ್ರಿ. ಇಂಗ್ಲೀಷಾ? ಹೌದು, ನೀವ್ಯಾರು? ಐ ಆಮ್ ಸಾರಿ, ನನ್ನ ಪರಿಚಯ ಮಾಡ್ಕೊಳ್ಳೋದನ್ನು ನಾನು ಮರ್ತು ಹೋಗ್ಬಿಟ್ಟೆ. ನಾನು ಗುಳ್ಳೆನರಿ ಇಂಗ್ಲೀಷ್ ಮಾಸ್ಟರ್. ಕಾಡಿನೊಳಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಎಲ್ಲ ನಡೆಸ್ತಾ ಇರ್ತೀನಿ. ಓದು ಬರಹ ಇಲ್ಲದೆ ಇರೋಂಥ ಒಬ್ಬನ ಜೊತೆಗೆ ಬಹಳ ಸುಲಭವಾಗಿ ಇಂಗ್ಲೀಷ್ ಮಾತಾಡೋ ಲೆವೆಲ್ಗೆ ತರಬೇತಿ ಕೊಡೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಹೋದ್ಸರಿ ಬಂದಂಥ ಬ್ಯಾಚಲ್ಲಿ 2 ಒಳ್ಳೆ ನಾಟಿ ಕೋಳಿ ಕುಟುಂಬ ಕೂಡ ಇತ್ತು, ಗೊತ್ತಾ ನಿಮಗೆ? ಒಂದೇ ಸಿಟ್ಟಿಂಗಲ್ಲಿ ಆ ಇಡೀ ಕುಟುಂಬಕ್ಕೆ ಇಂಗ್ಲೀಷ್ ಮಾತಾಡೋದನ್ನ ಹೇಳ್ಕೊಟ್ಟೋ ನಾನೇ. ಈ ಟೀಚರ್ ಕಾಡಿನೊಳಗೆ ಬಂದು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಕಷ್ಟವಾಗಿರೋ ಕೆಲವರಿಗೆ ನಾನು ಅವ್ರ ಮನೆಗೆ ಹೋಗಿ ತರಬೇತಿ ಕೊಡುವಂಥ ಒಂದು ಪಾಲಿಸಿ ಇದೆಯಲ್ಲ. ಹೌದಾ? ಇದು ಬಹಳ ಚೆನ್ನಾಗಿದೆ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ABCD ನೀವು ಹೇಳ್ಕೊಡ್ತೀರಾ? ವಾ, ಅದಕ್ಕೇನೀಗ ನನ್ನ ಕೆಲಸನೇ ನಾನು ಹೇಳ್ದಂಗೆ ಅದೇ ಅಲ್ವಾ. ಮಕ್ಕಳು ಓದಿನ ಬಗ್ಗೆ ನೀವು ಮರೆತು ಬಿಡಿ. ಆಮೇಲೆ ನಿಮ್ಮ ವಿಷಯ ಏನದು? ನಮ್ಮ ವಿಷಯನಾ? ಅದಾದ್ರೆ ನಾನೇನು ಹೇಳಕ್ ಬಂದೆ ಅಂದರೆ, ನೀವು ಕೂಡ ಇಂಗ್ಲೀಷ್ ಕಲಿಬಹುದಲ್ಲ. ಕಲಿಯುವಂಥ ಆಸಕ್ತಿ ಇದ್ರೆ ಅದಕ್ಕೆ ವಯಸ್ಗೀಸೆಲ್ಲ ಅಡ್ಡ ಬರೋದಿಲ್ಲ ರೀ. ಹೌದೌದು. ಹೋ, ಇದರ ಮೇಲೆ ನಾವು ಓದಿ ಏನು ಮಾಡಬೇಕಾಗುತ್ತೆ? ನೀವೇನು ಮಾಡೋದು ಬೇಡ, ಮಾಡಬೇಕಾಗಿರೋದನ್ನ ಎಲ್ಲನೂ ನಾನು ಮಾಡ್ತೀನಿ. ನೀವು ನಿಮ್ಮ ನೆಂಟರಿಷ್ಟು ಕೋಳಿಗಳು, ಪಕ್ಕದ ಮನೆ ಕೋಳಿಗಳು ಎಲ್ರಿಗೂ ಹೋಗಿ ಹೇಳಿ ಅವ್ರನ್ನ ನನ್ನ ಹತ್ರ ಕಳಿಸಿ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಸೇರಿಸಿ ಹಂಗೆ ಕ್ಲಾಸ್ ತಗೋತೀನಿ ಅಂತ ಹೇಳಕ್ ಬಂದೆ. ಅವರನ್ನೆಲ್ಲ ನಾವು ಆಮೇಲೆ ಕರೆಯೋಣ. ಸದ್ಯಕ್ಕೆ ಮಾಸ್ಟ್ರೇ, ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡಿ. ಓಕೆ 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 ಮೊದಲು ಇವರಿಗೆ ಓದೋದನ್ನ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್, ಬನ್ನಿ ಬನ್ನಿ, ನಾವು ಹೋಗಿ ABCD ಕಲ್ತ್ಕೋಬೇಕಲ್ವಾ? A-N-D ant. And B-A-T bat. bat. C-A-T cat. Cat. D-O-G dog. Dog. E-L-E-P-H-A-N-D elephant. Elephant. F-A-N fan. Fan. G-U-M gum. Gum. H-E-N hen. Hen. I-C-E eyes. Eyes. J-O-K-E-R joker. Joker. K. K. K-I-T-E kite. Kite. L. L. L-A-M-B lamb. Lamb. M. ಇಲ್ಲಿ ನೋಡು. M-A-N-G-O mango. Mango. N-O-S-E nose. Nose. O-R-A-N-G orange. Orange. P-E
P-A-R-R-O-T, parrot. Parrot? Q-U-E-N, cute. Q? R-A-I-N-B-O-W, rainbow. Rainbow. A-B-C-D-E-F-G-H-I-J-K-L-M N-O-P-Q-R-S-T-U V-W-X-Y-Z. A B C D E F G H I J K L M N O P Q R S T U V W X Y Z. Yes. Yes. S-H-E-E-P, sheep. Sheep. T-I-G-E, your tiger. Tiger. U-M-B-R-E-L-L-A, umbrella. Umbrella. V-I-O-L-A-N, violin. Violin. W-A-T-C-H, watch. What? X X-R-A-Y, X-ray. X-ray. Y Super. Y-A-K, yak. Yak. Z Z-E-B-R-A, zebra. Zebra. A-B-C-D-E-F-G-H-I-J-K-L-M N-O-P-Q-R-S-T-U V-W-X-Y-Z. A B C D E F G H I J K L M N O P Q R S T U V W X Y Z. A B C D E F G H I J K L M N O P Q R S T U V W X Y Z. A B C D E F G H I J K L M N O P Q R S T U V W X Y Z. ಅಮ್ಮ ಅಮ್ಮ ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ನದಿ ಹತ್ರ ಹೋಗ್ತಾ ಇದೀವ ಅಮ್ಮ. ನಾವು ಹೂವಿನ ತೋಟಕ್ಕೆ ಹೋಗ್ತಿದೀವ? ಇಲ್ಲ ಇಲ್ಲ, ಮಾವಿನ ತೋಟ ಹತ್ರ ಹೋಗ್ತಿರ್ಬೋದು. ಇಲ್ಲ, ಕೋಮರಿ ಮಲ್ಲಿ ಹತ್ರ ಹೋಗ್ತಿದೀವಿ. ನನ್ನ ಮುದ್ದು ಮಕ್ಕಳೇ, ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದೀರಲ್ಲ. ಇವತ್ತು ನಾವು ಹೋಗ್ತಾ ಇರೋದು ಅಂಥ ಜಾಗಕ್ಕೇನಲ್ಲ. ಇಲ್ಲಿ ನೋಡ್ತಿದ್ದೀರಾ? ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಮಾವಿನ ಮರದ ಹತ್ರ ಹೋಗ್ತಿದೀವಿ. ಮುದ್ದು ಮರಿಗಳೇ, ಇವತ್ತು ನಾವು ಇದೇ ಜಾಗದಲ್ಲಿ ಆಟ ಆಡೋಣವಾ? ತುಂಬಾ ಜಾಲಿ ಆಗಿದೆಯಲ್ಲ. ನೋಡಿದ್ರಾ? ಮಂಜುಟ್ಟಿ ಬೀಜಗಳನ್ನ ನೋಡಿದ್ರಾ? ಅದನ್ನ ಇಟ್ಕೊಂಡು ಆಟ ಆಡೋಣ. ನಾವದನ್ನ ಅಂಗಂಗೆ ಎತ್ಕೊಂಡ್ ಬಿಡೋಣ. ನನಗೆ ತುಂಬಾ ಸಿಕ್ಕಿದೆ. ನಂಗೂ ಜಾಸ್ತಿ ಸಿಕ್ಕಿದೆ. ಇಲ್ಲ ಇಲ್ಲ, ನನಗೆ ತುಂಬಾ ಸಿಕ್ಕಿರೋದು. ಎಲ್ಲರಿಗಿಂತ ಜಾಸ್ತಿ ನನಗೆ ಸಿಕ್ಕಿರೋದು. ಮಂಜುಟ್ಟಿ ಬೀಜಗಳು ಯಾರಿಗೆ ಜಾಸ್ತಿ ಸಿಕ್ಕಿರೋದು ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗುತ್ತೆ. ಹೌದು ಹೌದು. ನಿಮ್ಮಲ್ಲಿ ಯಾರಿಗೆ ಮಂಜುಟ್ಟಿ ಬೀಜಗಳು ಜಾಸ್ತಿ ಸಿಕ್ಕಿದೆ ಅಂತ ಗೊತ್ತಾಗ್ಬೇಕಾದ್ರೆ ಅದನ್ನ ಎಣಿಸಿ ನೋಡ್ಬೇಕು. ಅದು ಹೇಗೆ? ಇಲ್ಲಿ ನೋಡಿ, ಹೀಗೆ 1. ಹ, ಚೆನ್ನಾಗಿದೆ. ನಿಮಗೆ ಸಿಕ್ಕಿರೋ ಒಂದೊಂದು ಮಂಜುಟ್ಟಿ ಬೀಜಗಳನ್ನು ನಿಮ್ಮ ಜಾಗದಲ್ಲಿ ಹೋಗಿ ಇಟ್ಕೊಳ್ಳಿ.
ಇನ್ನು 2 1 1 2 ಮಂಚೂಟಿ ಬೀಜಗಳು 2 ಆಯ್ತು. 3 2 1 3 ಮಂಜೂಟಿ ಬೀಜಗಳು 3 ಆಯ್ತು. 4 3 1 4 ಮಂಜೂಟಿ ಬೀಜಗಳು 4 5 4 1 5 ಮಂಜೂಟಿ ಬೀಜಗಳು 5 ಆಯ್ತು. 6 5 1 6 ಮಂಜೂಟಿ ಬೀಜಗಳು 6 ಇದೆ. ಮುಂದಿಂದು 7 6 1 7 ಮಂಜೂಟಿ ಬೀಜಗಳು 7 ಆಯ್ತು. 8 7 1 8 ಮಂಜೂಟಿ ಬೀಜಗಳು 8 ಇವೆ. 9 8 1 9 ಮಂಜೂಟಿ ಬೀಜಗಳು 8 ಆಯ್ತು. ಇನ್ನು 10 9 1 10 ಮಂಜೂಟಿ ಬೀಜಗಳು 10 ಆಯ್ತು. 10 ಅಂದ್ರೆ ಅದು ಮುತ್ತು. ಈಗ ನಾವೆಲ್ಲರೂ ಒಂದಾಗಿರ್ಬೇಕು. ಒಟ್ಟಿಗೆ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಅಲ್ವಾ?